ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇಲ್ಲೊಂದು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಬಂಗುಡೆ ಫ್ರೈ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನೊಂದು 20 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಒಂದು ಚಿಕ್ಕ ಪೀಸು ಶುಂಠಿ, ಅದೇ ಥರ ಒಂದು 10ರಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಅರಶಿನ ಹುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 2 ಚಮಚದಷ್ಟು ವೆನಿಗರ್ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೇನೆ. ನೀರೇನು ಹಾಕಲಿಕ್ಕಿಲ್ಲ, ಹೀಗೇ ರುಬ್ಕೊಳ್ತಾ ಇದ್ದೇನೆ. ಅರಿಶಿನ ಹುಡಿ, ಅದೇ ಥರ ಉಪ್ಪು. ನೈಸ್ ಪೇಸ್ಟ್ ಥರ ರುಬ್ಕೊಳ್ತಾ ಇದ್ದೇನೆ. ಮತ್ತು ನಾನು ಬಂಗುಡೆ ಮೀನೆಲ್ಲ ಫ್ರೆಶ್ ಆಗಿರುವಂಥ ಬಂಗುಡೆ ಮೀನು ಸಿಕ್ಕಿದೆ ನನಗೆ. ಅದನ್ನು ತಗೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿರುವ ಬಂಗುಡೆ ಅಂತ. ಕ್ಲೀನ್ ಮಾಡಿ ಈ ಥರ ಮಾಡಿ ಇಟ್ಟಿದ್ದೇನೆ. ಇನ್ನು ಈ ಮಸಾಲೆ ಮಿಕ್ಸ್ ಮಾಡಿಕೊಂಡು ಮಸಾಲೆ ಇದಕ್ಕೆ ಹಾಕಿ 10 ನಿಮಿಷ ಹಾಗೆ ಬಿಡ್ತಾ ಇದ್ದೇನೆ. 10 ನಿಮಿಷ ಬಿಟ್ಟು ಮತ್ತೆ ಒಂದು ಪಾತ್ರೆ ಇಟ್ಟು 1-2 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಗಂಜಿ ಊಟಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುವಂಥ ಮೀನು ಫ್ರೈ ಇದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನು ದಿನ ವೀಡಿಯೋ ಹಾಕ್ತಾ ಇದ್ದೆ. ಇವಾಗ ನಾನು ವಾರಕ್ಕೆ ಒಂದೆಲ್ಲ ವೀಡಿಯೋ ಹಾಕ್ತಾ ಇದ್ದೇನೆ. ಯಾಕೆಂದರೆ ನನಗೆ ಸ್ವಲ್ಪ ವೀಡಿಯೋ ಹಾಕೋದೇ ಬೋರ್ ಅಂತ ಅನಿಸುತ್ತೆ, ಯಾಕಂತ ಗೊತ್ತಿಲ್ಲ. ಇವಾಗ ನಾನು ಇದನ್ನು ಮಿಕ್ಸ್ ಮಾಡಿ 10 ನಿಮಿಷ ಇಡ್ತಾ ಇದ್ದೇನೆ. ಇನ್ನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. 2 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇದನ್ನು ಚೆನ್ನಾಗಿ ಗ್ಯಾಸ್ ಸ್ಲೋ ಮಾಡಿಟ್ಟು ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿ ಹುಳಿ ಖಾರ ಅದೇ ಥರ ಹಸಿಮೆಣಸು ಹಾಕೋದರಿಂದ ತುಂಬಾ ಟೇಸ್ಟಿ ಆಗ್ತದೆ. ಫ್ರೆಂಡ್ಸ್, ಇದೇ ಥರ ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಮೀನಿನದು ಫ್ರೈ ಜೊತೆಗೆ ಒಂದು ಸಾಂಬಾರು ಇದ್ದರೆ ಸಾಕು. ಊಟಕ್ಕೆ ಬೇರೆ ಏನು ಬೇಕಂತಿಲ್ಲ, ಅಷ್ಟು ಚೆನ್ನಾಗಿರುತ್ತದೆ. ನಾವು ಒಣಮೆಣಸಿನಲ್ಲಿ ಹುಡಿ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡೋದರಿಂದ ಈ ಹಸಿಮೆಣಸಿನ ಪೇಸ್ಟ್ ಮಾಡಿಕೊಂಡು ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಎಣಿಸ್ತಾರೆ ಇದು ಖಾರ ಆಗ್ತದೆ. ಇಲ್ಲ, ಇದು ಎಣ್ಣೆಯಲ್ಲಿ ಫ್ರೈ ಆಗುವಾಗ ಹುಳಿ ವೆನಿಗರೆಲ್ಲ ಹಾಕ್ತೀವಲ್ಲ ನಾವು, ಹುಳಿ ಇಲ್ಲದ್ರೆ ವೆನಿಗರ್ ಏನಾದರೂ ಒಂದು ಹಾಕ್ತೀವಲ್ಲ, ಅದೆಲ್ಲ ಹೇಳ್ಕೊಂಡು ತುಂಬಾ ಟೇಸ್ಟಿಯಾಗಿರ್ತದೆ. ಈ ಥರ ಒಮ್ಮೆ ಆದರೂ ನೀವು ಟ್ರೈ ಮಾಡಿ ನೋಡಿ, ಮತ್ತು ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ. ಇನ್ಶಾ ಅಲ್ಲಾ. ಬಾಯ್ ಫ್ರೆಂಡ್ಸ್.